ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಥೆಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಹೊರಗಡೆ ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ. ಸಖತ್ತಾಗಿ ಬಿಸಿಲಿದೆ. ಆಕಾಶ ಅಂತೂ ಫುಲ್ ಬ್ಲೂ ಆಗಿ ಬಿಳಿ ಮೋಡಗಳ ಜೊತೆ ಸೂಪರ್ ಆಗಿ ಕಾಣ್ತಾ ಇದೆ. ಇಂತಹ ಒಂದು ಬ್ರೈಟ್ ಸನ್ನಿ ಡೇ ದಿನ ಮನೆಯಲ್ಲಿ ಕೂರೋಕೆ ಮನಸ್ಸಾಗುತ್ತಾ? ಅದಕ್ಕೆ ಇವತ್ತು ನಾವು ಒಂದೊಳ್ಳೆ ಜಾಗಕ್ಕೆ ಲಾಂಗ್ ಡ್ರೈವ್ ಹೋಗಿ ಸಖತ್ತಾಗಿ ಊಟ ಮಾಡಿ ಆಮೇಲೆ ಶಾಪಿಂಗ್ ಮತ್ತು ಮಕ್ಕಳ ಜೊತೆ ಎಂಜಾಯ್ ಮಾಡಲಿದ್ದೇವೆ. ಈ ಇಡೀ ದಿನದ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಲಾಂಗ್ ಡ್ರೈವ್ ಮುಗಿಸಿ ನಾವು ಬಂದು ತಲುಪಿದ್ದು ಸ್ಕಾರ್ಬರೋದಲ್ಲಿರೋ ಪ್ರಸಿದ್ಧ ಅನ್ನಲಕ್ಷ್ಮಿ ರೆಸ್ಟೋರೆಂಟ್ಗೆ. ಒಳಗಡೆ ಕಾಲಿಡ್ತಿದ್ದಂತೆ ನಮಗೆ ಮೊದಲು ಇಷ್ಟ ಆಗಿದ್ದೆ ಇಲ್ಲಿನ ಇಂಟೀರಿಯರ್. ಇಗೋ ನೋಡಿ, ಗೋಡೆ ಮೇಲೆ ಎಷ್ಟು ಸುಂದರವಾಗಿ ಭಾರತೀಯ ಕಲೆಗಳಾದ ಒಡಿಸ್ಸಿ ಮತ್ತು ಕಥಕಳಿ ನೃತ್ಯದ ಪೇಂಟಿಂಗ್ಸ್ ಬಿಡಿಸಿದ್ದಾರೆ. ಸಾಂಪ್ರದಾಯಿಕ ರಂಗೋಲಿ ಡಿಸೈನ್ಸ್, ಇಟ್ಟಿಗೆಯ ಗೋಡೆಗಳು ಮತ್ತು ಆ ಲೈಟಿಂಗ್ಸ್ ಅಂತೂ ಹೋಟೆಲ್ಗೆ ಒಂದು ದೇವಸ್ಥಾನದ ಕಲೆಯನ್ನು ತಂದುಕೊಟ್ಟಿವೆ. ನಮಗಂತೂ ಈ ಸೌತ್ ಇಂಡಿಯನ್ ವೈಬ್ಸ್ ತುಂಬಾನೇ ಇಷ್ಟ ಆಯಿತು. ಇನ್ನು ಊಟ ಆರ್ಡರ್ ಮಾಡೋಕ್ಕೂ ಮುನ್ನ ನಾವು ಇವರ ಸ್ಪೆಷಲ್ ಮೆನು ಬುಕ್ ಅನ್ನು ಚೆಕ್ ಮಾಡಿದ್ವಿ. ಇಲ್ಲಿ ಸೌತ್ ಇಂಡಿಯನ್ ಮತ್ತು ನಾರ್ತ್ ಇಂಡಿಯನ್ ವೆರೈಟಿಗಳು ತುಂಬಾನೇ ಇವೆ. ಬಿಸಿ ಬಿಸಿ ದೋಸೆಗಳು, ಇಡ್ಲಿ, ವಡೆ, ವೆರೈಟಿ ರೈಸ್ ಐಟಮ್ಸ್, ಕಾಂಬೋ ಪ್ಲೇಟರ್ಸ್, ಸ್ಟಾರ್ಟರ್ಸ್ ಮತ್ತು ಯಮ್ಮಿ ಚೈನೀಸ್ ವೆಜ್ ಫ್ರೈಡ್ ರೈಸ್ ಕೂಡ ಲಭ್ಯವಿದೆ. ನಮಗೆ ಬೇಕಾದ ಬೆಸ್ಟ್ ಮೆನು ಅನ್ನು ಸೆಲೆಕ್ಟ್ ಮಾಡಿ ಆರ್ಡರ್ ಕೊಟ್ಟು ಕಾಯ್ತಾ ಇದ್ದೇವೆ. ಓಹೋ ನೋಡಿ, ನಮ್ಮ ಟೇಬಲ್ ಮೇಲೆ ಬಿಸಿ ಬಿಸಿಯಾದ ಊಟ ಬಂದೇ ಬಿಡ್ತು. ನಾವು ಆರ್ಡರ್ ಮಾಡಿದ ಈ ಸ್ಪೆಷಲ್ ಪ್ಲೇಟ್ನಲ್ಲಿ ಚೆನ್ನಾಗಿ ಉಬ್ಬಿರೋ ಬಿಸಿ ಪೂರಿ, ಆಲೂ ಮತ್ತು ಚನ್ನಾ ಮಸಾಲ ಪಲ್ಯ, ನಾಲಿಗೆಗೆ ತಂಪು ನೀಡೋ ರಾಯ್ತ, ಉಪ್ಪಿನಕಾಯಿ, ಆನಿಯನ್ ಸಲಾಡ್, ಮತ್ತೊಂದು ಬದಿಯಲ್ಲಿ ಟೇಸ್ಟಿಯಾದ ಬಿರಿಯಾನಿ ರೈಸ್ ಇದೆ. ಕೊನೆಯಲ್ಲಿ ಬಾಯಿ ಸಿಹಿ ಮಾಡೋಕೆ ಸಾಫ್ಟ್ ಆದ ಗುಲಾಬ್ ಜಾಮೂನ್ ಕೂಡ ಇದೆ. ಇದರ ಜೊತೆಗೆ ನಾವು ಸ್ಪ್ರಿಂಗ್ ಆನಿಯನ್ ಹಾಕಿ ಗಾರ್ನಿಷ್ ಮಾಡಿರೋ ಯಮ್ಮಿ ವೆಜ್ ಫ್ರೈಡ್ ರೈಸ್ ಕೂಡ ಆರ್ಡರ್ ಮಾಡಿದ್ವಿ. ಈ ತರಹದ ಬಿಸಿ ಬಿಸಿ ಸ್ಪೈಸಿ ಇಂಡಿಯನ್ ಫುಡ್ ಸಿಕ್ಕರೆ ಯಾರಿಗೆ ತಾನೇ ಬೇಡ ಹೇಳಿ. ಪ್ರತಿಯೊಂದು ತುತ್ತು ಅದ್ಭುತವಾಗಿತ್ತು. ನೀವು ಈ ಕಡೆ ಬಂದರೆ ಖಂಡಿತ ಇಲ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಊಟ ಮುಗಿಸಿ ಮುಂದೆ ಹೋಗೋಕ್ಕೂ ಮುನ್ನ ಕಾರ್ ಲಾಂಗ್ ಡ್ರೈವ್ಗೆ ರೆಡಿ ಇರಬೇಕಲ್ವಾ. ಅದಕ್ಕೆ ನಾವು ಬಂದಿದ್ದು ಈ ಎಸ್ಸೋ ಗ್ಯಾಸ್ ಸ್ಟೇಷನ್ಗೆ. ಇಲ್ಲಿ ನಾವು ನಮ್ಮ ಕಾರಿಗೆ ಸಿನರ್ಜಿ ಪೆಟ್ರೋಲ್ ತುಂಬಿಸ್ತಾ ಇದ್ದೀವಿ. ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಲೇಬೇಕು.
ಈ ಸಿನರ್ಜಿ ಗ್ಯಾಸೋಲಿನ್ನಲ್ಲಿ 7 ಪ್ರಮುಖ ಆಕ್ಟಿವ್ ಘಟಕಗಳನ್ನು ಬಳಸಲಾಗಿರುತ್ತೆ. ಇದು ಇಂಜಿನ್ ಅನ್ನು ಕ್ಲೀನ್ ಆಗಿ ಇಡೋದಲ್ಲದೆ ಇಂಜಿನ್ ಪರ್ಫಾರ್ಮೆನ್ಸ್ ಮತ್ತು ಮೈಲೇಜ್ ಅನ್ನು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಗ್ಯಾಸ್ ತುಂಬಿಸೋದ್ರಿಂದ ನಮಗೆ ಮತ್ತೊಂದು ದೊಡ್ಡ ಲಾಭವಿದೆ. ನಾವು ನಮ್ಮ PC ಆಪ್ಟಿಮಮ್ ಕಾರ್ಡ್ ಬಳಸಿ ಪ್ರತಿ ಲೀಟರ್ ಮೇಲೂ ಪಾಯಿಂಟ್ಸ್ ಗಳಿಸಬಹುದು. ಈ ಪಾಯಿಂಟ್ಸ್ಗೆ ಮುಂದೆ ನಮಗೆ ಗ್ರಾಸರಿ ಶಾಪಿಂಗ್ ಮಾಡುವಾಗ ಕ್ಯಾಶ್ ಬ್ಯಾಕ್ ತರಹ ಹೆಲ್ಪ್ ಆಗುತ್ತೆ. ಸೊ ಒಂದೇ ಕಡೆ ಕಾರ್ ಇಂಜಿನ್ಗೂ ಪ್ರೊಟೆಕ್ಷನ್ ಮತ್ತು ನಮಗೂ ಒಳ್ಳೆ ಸೇವಿಂಗ್ಸ್. ಗ್ಯಾಸ್ ಎಲ್ಲ ಫುಲ್ ಮಾಡಿಕೊಂಡು ನಮ್ಮ ಮುಂದಿನ ಸ್ಟಾಪ್ ಆಗಿದ್ದು ಕಾಸ್ಟ್ಕೋ ಹೋಲ್ಸೇಲ್ ಮಾರ್ಕೆಟ್. ಇಲ್ಲಿಗೆ ಬರೋ ಮುನ್ನ ಮನೆಯಲ್ಲಿ ದಿನಸಿ ಸಾಮಾನುಗಳ ದೊಡ್ಡ ಲಿಸ್ಟ್ ಮಾಡಿಕೊಂಡೇ ಬಂದಿದ್ವಿ. ಆದರೆ ಕಾಸ್ಟ್ಕೋ ಸ್ಪೆಷಾಲಿಟಿ ನಿಮಗೆ ಗೊತ್ತೇ ಇದೆ ಅಲ್ವಾ? ನಮಗೆ ಬೇಕೋ ಬೇಡವೋ ಇಲ್ಲಿನ ಬೃಹತ್ ಆಫರ್ಗಳು ಮತ್ತು ದೊಡ್ಡ ದೊಡ್ಡ ಬಲ್ಕ್ ಪ್ಯಾಕ್ಗಳನ್ನು ನೋಡ್ತಾ ಇದ್ರೆ ಎಲ್ಲವನ್ನೂ ತಗೋಬೇಕು ಅನ್ಸುತ್ತೆ. ನಾವು ಕೂಡ ನಮಗೆ ಬೇಕಾದ ತಿಂಗಳ ರೇಷನ್, ಆರ್ಗ್ಯಾನಿಕ್ ಜ್ಯೂಸ್ಗಳು, ಮಕ್ಕಳಿಗೆ ಇಷ್ಟ ಆಗೋ ಹೋಲ್ಸೇಲ್ ಸ್ನ್ಯಾಕ್ಸ್ ಪ್ಯಾಕ್ಗಳನ್ನು ಒಂದೊಂದಾಗಿ ಟ್ರಾಲಿಗೆ ಹಾಕ್ತಾ ಹೋದ್ವಿ. ಅಷ್ಟೇ ಅಲ್ಲ, ಇಲ್ಲಿ ಸಿಗೋ ಫ್ರೆಶ್ ಬೆರ್ರಿಗಳು, ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳ ಕ್ವಾಲಿಟಿ ಅಂತೂ ಅದ್ಭುತವಾಗಿರುತ್ತೆ. ಕಾಸ್ಟ್ಕೋದಲ್ಲಿ ಶಾಪಿಂಗ್ ಮಾಡೋದು ಒಂಥರ ಟ್ರೆಷರ್ ಹಂಟ್ ಇದ್ದಂಗೆ. ಪ್ರತಿ ಬಾರಿ ಬಂದಾಗಲೂ ಹೊಸ ಹೊಸ ಗ್ಯಾಡ್ಜೆಟ್ಗಳು, ಬಟ್ಟೆಗಳು ಅಥವಾ ಅಡುಗೆ ಮನೆಗೆ ಬೇಕಾದ ಯುನೀಕ್ ವಸ್ತುಗಳು ಸಖತ್ ಡಿಸ್ಕೌಂಟ್ನಲ್ಲಿ ಸಿಗುತ್ತೆ. ಇನ್ನು ಕಾಸ್ಟ್ಕೋಗೆ ಬಂದು ಇಲ್ಲಿನ ಲೈವ್ ಬೇಕರಿ ಸೆಕ್ಷನ್ ಮಿಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ಬರೋ ಫ್ರೆಶ್ ಮಫಿನ್ಸ್ ಮತ್ತು ಕ್ರಸೋ ಸುವಾಸನೆ ಇಡೀ ಮಾರ್ಕೆಟ್ ತುಂಬಿರುತ್ತೆ.
ಮುಗಿಸಿ ಬಿಲ್ ಕೌಂಟರ್ ದಾಟಿದ ಮೇಲೆ ನಮಗೆ ಕಾಣಿಸೋದು ಎಲ್ಲರ ಫೇವ್ರೆಟ್ ಕಾಸ್ಟ್ಕೋ ಫುಡ್ ಕೋರ್ಟ್. ಇಲ್ಲಿ ಸಿಗೋ ಆ ಬಿಸಿ ಬಿಸಿ ಚೀಸ್ ಪಿಜ್ಜಾ ಮತ್ತು ಕೇವಲ $1.50 ಸಿಗೋ ಐಕಾನಿಕ್ ಹಾಟ್ ಡಾಗ್ ಹಾಗೂ ಸಾಫ್ಟ್ ಡ್ರಿಂಕ್ ಕಾಂಬೋ ನೋಡಿದರೆ ಶಾಪಿಂಗ್ ಮಾಡಿ ಸುಸ್ತಾಗಿರೋ ಯಾರಿಗಾದರೂ ತಕ್ಷಣ ಎನರ್ಜಿ ಬಂದ್ಬಿಡುತ್ತೆ. ಶಾಪಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿ ಹೇಗೆ ಟೈಮ್ ಹೋಯಿತು ಅಂತಾನೆ ಗೊತ್ತಾಗಲಿಲ್ಲ. ನಮ್ಮ ಶಾಪಿಂಗ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ನಾವು ಬಂದಿದ್ದು ಮಾರ್ಕಮ್ನಲ್ಲಿರೋ ಈ ಬೃಹತ್ ಇಂಡೋರ್ ಪ್ಲೇ ಗ್ರೌಂಡ್ ಡೂಡು ಕಿಡ್ಸ್ ಪ್ಲೇ ಗ್ರೌಂಡ್ಗೆ. ಒಳಗಡೆ ಕಾಲಿಡ್ತಿದ್ದಂತೆ ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ. ಇಲ್ಲಿರೋ ಆ 2 ಲೆವೆಲ್ ದೊಡ್ಡ ಪ್ಲೇ ಸ್ಟ್ರಕ್ಚರ್ನಲ್ಲಿ ಮಕ್ಕಳು ಹತ್ತಿ ಓಡಾಡೋಕೆ ಸಖತ್ ಆಪ್ಷನ್ಸ್ ಇವೆ. ಮುಖ್ಯವಾಗಿ ಇಲ್ಲಿರೋ ಆ ಮಿನುಗುವ ಲೈಟ್ ಆಫ್ ಸ್ಲೈಡ್ ಇಂದ ಬಣ್ಣ ಬಣ್ಣದ ಬಾಲ್ಸ್ ಇರೋ ದೊಡ್ಡ ಬಾಲ್ ಪಿಟ್ಗೆ ಜಾರಿಕೊಂಡು ಬರೋದಂತೂ ಮಕ್ಕಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅಷ್ಟೇ ಅಲ್ಲ, ಸಾಹಸ ಇಷ್ಟಪಡೋ ಮಕ್ಕಳಿಗೆ ಇಲ್ಲಿ ಜಿಪ್ ಲೈನ್, ಬ್ಯಾಲೆನ್ಸಿಂಗ್ ಬೀಮ್ ಮತ್ತು ಅಬ್ಸ್ಟಾಕಲ್ ಕೋರ್ಸ್ಗಳು ಕೂಡ ಇವೆ.
ಸಣ್ಣ ಕಂದಮ್ಮಗಳಿಗಾಗಿ ಪ್ರತ್ಯೇಕವಾದ ಟಾಡ್ಲರ್ ಝೋನ್ ಇದೆ. ಅಲ್ಲಿ ಪುಟಾಣಿ ಐಸ್ ಕ್ರೀಮ್ ಶಾಪ್ ಮತ್ತು ಕೇಕ್ ಶಾಪ್ ಸೆಟಪ್ ಇದೆ. ಅದರಲ್ಲಿ ಮಕ್ಕಳು ತಾವೇ ಓನರ್ ತರಹ ರೋಲ್ ಪ್ಲೇ ಮಾಡಿ ಆಟ ಆಡ್ತಾ ಇದ್ರು. ಜೊತೆಗೆ ಆರ್ಕೇಡ್ ಗೇಮ್ಸ್ ಮತ್ತು ಕ್ಲಾ ಮಿಷಿನ್ಗಳು ಕೂಡ ಇವೆ. ಮಕ್ಕಳು ಮಾತ್ರ ಇಲ್ಲಿಂದ ಮನೆಗೆ ಬರುವುದಕ್ಕೆ ರೆಡಿನೇ ಇರಲಿಲ್ಲ. ಹೀಗೆ ಸುಂದರವಾದ ಬಿಸಿಲಿನ ದಿನದಲ್ಲಿ ಶುರುವಾದ ನಮ್ಮ ಜರ್ನಿ ಅನ್ನಲಕ್ಷ್ಮಿಯ ರುಚಿಕರ ಊಟ, ಗ್ಯಾಸ್ ಸ್ಟೇಷನ್ ವಿಸಿಟ್, ಕಾಸ್ಕೋ ಶಾಪಿಂಗ್ ಮತ್ತು ಡೂಡು ಪ್ಲೇ ಏರಿಯಾದಲ್ಲಿ ಮಕ್ಕಳ ಮಜವಾದ ಆಟದೊಂದಿಗೆ ತುಂಬ ಅದ್ಭುತವಾಗಿ ಮುಗಿಯಿತು. ಒಂದು ಕಂಪ್ಲೀಟ್ ಫ್ಯಾಮಿಲಿ ಡೇ ಔಟಿಂಗ್ ಇದಾಗಿತ್ತು. ನಿಮಗೂ ಈ ಇಡೀ ದಿನದ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನುಳಿದ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳಿಗಾಗಿ ನಮ್ಮ ಕ್ಯಾನಡಾ ಕಥೆಗಳು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.